ಇನ್ನು ಕಾಂಗ್ರೆಸ್ನಲ್ಲಿ ರಾಜಕೀಯ ಮೇಲಾಟಗಳು ಏನು ಕಮ್ಮಿ ಆಗ್ತಾ ಇಲ್ಲ. ಒಂದು ಕಡೆ ಮುಖ್ಯಮಂತ್ರಿಗಳ ಪರವಾಗಿ ಹಲವು ಸಚಿವರುಗಳು ಕೆಲ ಶಾಸಕರುಗಳು ಧ್ವನಿ ಎತ್ತುತ್ತಾ ಇದ್ದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಸ್ವಲ್ಪ ಮೌನದಲ್ಲಿದ್ದಂತ ರೀತಿಯಾಗಿನೇ ಕಂಡು ಬರ್ತಾ ಇತ್ತು. ಏನೋ ಒಂದು ದಾಳ ಉರುಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಅದರಲ್ಲಿನ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟ ಹಾಗಿನ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಆಡಿರುವಂತಹ ಮಾತಿದೆಯಲ್ಲ, ಸೊ ಡಿ.ಕೆ. ಶಿವಕುಮಾರ್ ನಾಯಕತ್ವದ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಕೆಲವರು ಡಿಕೆ ಅಂತ ಘೋಷಣೆ ಕೂಗ್ತಾ ಇದ್ದ ಹಾಗೆ ಈಗಲ್ಲ, ನನ್ನ ನಾಯಕತ್ವದಲ್ಲಿ ಮುಂದೆ ಚುನಾವಣೆ ಎದುರಿಸ್ತೀವಲ್ಲ ಆ ಸಂದರ್ಭದಲ್ಲಿ ಹೇಳಿ ಅನ್ನುವಂತ ಮಾತನ್ನ ಹೇಳಿರೋದ್ರ ಜೊತೆಗೆ ಇನ್ನೂ 8-10 ವರ್ಷ ಗಟ್ಟಿಯಾಗಿರ್ತೀನಿ ಅನ್ನುವಂಥದ್ದನ್ನ ಹೇಳೋ ಮುಖೇನವಾಗಿ ಮುಂದಿನ ಅವರ ಉದ್ದೇಶ ಏನಿದೆ, ಅವರ ಆಕಾಂಕ್ಷೆ ಏನಿದೆ, ಅವರ ದೂರದೃಷ್ಟಿ ಏನಿದೆ, ಅವರು ಯಾವ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ, ಇದೆಲ್ಲವೂ ಕೂಡ ಅವರ ಮಾತುಗಳಲ್ಲಿ ಒಳಾರ್ಥಗಳ ರೀತಿಯಾಗಿ ಕಂಡು ಬರ್ತಾ ಇತ್ತು. ಹಾಗಾದ್ರೆ ಈ ಪಟ್ಟದ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಏನು, ಡಿ.ಕೆ. ಶಿವಕುಮಾರ್ ಅವರ ಕೆಲ ಸ್ಟೇಟ್ಮೆಂಟ್ ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಿತರ ಸಚಿವರುಗಳು ಏನ್ ಹೇಳಿದ್ರು, ಬರೀ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ನಾನ್ ಬಿಟ್ಟು ಹೋಗೋದಿಲ್ಲ, ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ. ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಏನ್ ತಪ್ಪಿದೆ ಅದರಲ್ಲಿ? ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ನಾವು ಅಂತ ಸ್ಟೇಟ್ಮೆಂಟ್ ಮಾಡೇ ಇಲ್ಲ. ಅಧ್ಯಕ್ಷರು ಹಂಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅಂದ್ರೆ ಸ್ವಲ್ಪ ತಾಳ್ಮೆ ಇರಲಿ. 135 ಶಾಸಕರ ಬಲದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೇರಿದೆ. ಸರ್ಕಾರ ಆಡಳಿತ ವಹಿಸಿಕೊಂಡಾಗಿನಿಂದಲೂ ಕೈಮನೆಯಲ್ಲಿ ನಾಯಕತ್ವಕ್ಕಾಗಿ ಸೈಲೆಂಟ್ ಗೇಮ್ ನಡೆಯುತ್ತಲೇ ಇದೆ. ಪ್ರಭಾವಿ ನಾಯಕರು ತಮ್ಮ ಮಟ್ಟದಲ್ಲಿ ಸದ್ದಿಲ್ಲದೆ ಪ್ರಯತ್ನ ನಡೆಸುತ್ತಿದ್ದಾರೆ. ಈ ಮಧ್ಯೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅಗ್ರೆಸಿವ್ ಆಗಿದ್ದಕ್ಕಿಂತ ಮಾರ್ಮಿಕವಾಗಿ ರಿಯಾಕ್ಷನ್ ಕೊಟ್ಟಿದ್ದೇ ಹೆಚ್ಚು. ಎಲ್ಲವನ್ನೂ ಕೂಲಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಇಂಥ ಬೆಳವಣಿಗೆ ನಡುವೆ ನಿನ್ನೆ ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಡಿಕೆ, ನಾವು ನಮ್ಮ ಪ್ರಣಾಳಿಕೆಯಲ್ಲಿ ತಿಳಿಸಿದ್ದಂತೆ OPS ಜಾರಿ ಮಾಡ್ತೇವೆ, ತಾಳ್ಮೆ ಇರಲಿ ಅಂತ ಹೇಳಿದ್ರು. ಸೊ ಹಂಗೆ ನಿಮ್ಗೂ ಮ್ಯಾನಿಫೆಸ್ಟೋಲಿ NPS OPS ವಿಚಾರ ಇಟ್ಟಿದ್ದೀವಿ. ಈಗ ಅಂಜುಮ್ ಪರ್ವೇಜ್ ಅವರ ಮುಖಂಡತ್ವದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದೀವಿ. ಅದು ಕೂಡ ಅವರು ಸಿದ್ಧತೆ ಮಾಡ್ತಾ ಇದ್ದೀವಿ. ನೀವು ಬಿಡ್ರು ನಾ ಬಿಡುದಿಲ್ಲ ರೀ, ನಮ್ಮ ಮಾತು ಬಿಡಬೇಕಲ್ಲ, ಅಂದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಇದು ಇಷ್ಟಕ್ಕೆ ಮುಗಿದಿದ್ರೆ ಇಂದು ಮತ್ತೊಂದು ವಿಷಯ ಚರ್ಚೆಗೆ ಬರುತ್ತಿರಲಿಲ್ಲ. ಆದ್ರೆ ಡಿಸಿಎಂ ಮಾತಿಗೆ ಕೇಕಿ ಹಾಕಿದ ಸರ್ಕಾರಿ ನೌಕರರು ಡಿಕೆ ಅಂತ ಕೂಗಿದ್ದ ತಡ ನೌಕರರನ್ನ ಉದ್ದೇಶಿಸಿ ಮಾತನಾಡಿದ ಡಿಕೆ, ನೋಡ್ರಪ್ಪ, ಮುಂದೆ ನಾನು ಚುನಾವಣೆಗೆ ನಿಂತಾಗ ನೀವು ಈ ಡಿಕೆ ಅನ್ನೋ ಪದ ಉಪಯೋಗಿಸಿ, ನಾನು ಬಿಟ್ಟು ಹೋಗಲ್ಲ, ಇನ್ನೂ 8ರಿಂದ 10 ವರ್ಷ ಗಟ್ಟಿಯಾಗಿರುತ್ತೇನೆ ಅಂತ ಹೇಳಿದ್ದು ತರಹೇವಾರಿ ಚರ್ಚೆ ಹುಟ್ಟು ಹಾಕಿದೆ. ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ನಾನು ಬಿಟ್ಟು ಹೋಗೋದಿಲ್ಲ, ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ನಿಮ್ಮೆಲ್ಲ ನಂಬಿಕೆ ಸ್ಟಾರ್ಟಿಂಗ್ ಏನ್ ಹೇಳಿದೆ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೀಗೆ ಹೇಳ್ತಿದ್ರೆ, ಈ ಹಿಂದೆ ಮಾತನಾಡಿದ್ದ ಸಿದ್ದರಾಮಯ್ಯ ಆಪ್ತ ಸಚಿವರ ಮಾತುಗಳು ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಮೆಲುಕು ಹಾಕ್ತಿವೆ. ಕಳೆದ ಗುರುವಾರವಷ್ಟೇ ಪಟ್ಟದ ಗುದ್ದಾಟದ ಬಗ್ಗೆ ಮಾತನಾಡಿದ್ದ ಸಚಿವ ಎಂಬಿ ಪಾಟೀಲ್, ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಪೂರೈಸುತ್ತಾರೆ, ಅವರ ನೇತೃತ್ವದಲ್ಲೇ ಚುನಾವಣೆ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಎಂಬಿಪಿ ಭವಿಷ್ಯದ ನುಡಿಗೆ ಡಿಕೆ ಕೂಡ ನಾಯಕತ್ವದ ದಾಳ ಉರುಳಿಸಿದ್ದು ಒಂದು ತಂತ್ರವೇ ಅನ್ನೋದು ಮೂಲಗಳ ಮಾತು. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸುತ್ತಾರೆ, ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಡಿಕೆ ಮಾತಿಗೆ ಉತ್ತರಿಸಿದ ಗೃಹ ಸಚಿವ ಪರಮೇಶ್ವರ್, ಡಿಕೆ ಮಾತನಾಡಿದ್ದಲ್ಲಿ ತಪ್ಪೇನಿದೆ, ನಮಗೆ ಎಚ್ಚರಿಕೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂದ್ರು. ಏನ್ ತಪ್ಪಿದೆ ಅದರಲ್ಲಿ? ಅಲ್ಲ, ನಿಮಗೇನಾರ ತಪ್ಪು ಕಾಣಿಸ್ತಾ ಇದೆಯಾ? ಇಲ್ಲಪ್ಪ, ನಮ್ಗೇನು, ನಾವು ಅಂತ ಸ್ಟೇಟ್ಮೆಂಟ್ ಏನು ಮಾಡೇ ಇಲ್ವಲ್ಲ. ನಾವು ಅಂತ ಸ್ಟೇಟ್ಮೆಂಟ್ ಮಾಡೇ ಇಲ್ಲ, ಅದರಿಂದ ಎಚ್ಚರಿಕೆ ಕೊಡೋ ಪ್ರಶ್ನೆ ಏನ್ ಬರುತ್ತೆ? ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಮಾತನಾಡಿ, ಡಿಕೆ ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ, ಅವರು ಹೇಳಿದ್ರಲ್ಲಿ ತಪ್ಪೇನು ಇಲ್ಲ ಅಂದ್ರು. ಸದ್ಯಕ್ಕೆ ಈಗ ಅವರು ಅಧ್ಯಕ್ಷರಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಈಗ ಅವರು ಅಧ್ಯಕ್ಷರು ಹಂಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂತ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರು ಇಸ್ ಸುಪ್ರೀಂ ಇನ್ ದಿ ಸ್ಟೇಟ್. ಸೊ ಅದರಿಂದ ಅವರು ಹೇಳೋದು ತಪ್ಪಿಲ್ಲ. ನಾನು ಅವರು ದೊಡ್ಡವರು ಏನು ಪ್ರತಿಕ್ರಿಯೆ ಮಾಡಿದರೆ ಅದನ್ನು ಅವ್ರನ್ನೇ ನೀವು ಕ್ವಶನ್ ಕೇಳಿ. ಬಟ್ ಈಗ ಸದ್ಯಕ್ಕೆ ಚುನಾವಣೆ ಲೋಕಲ್ ಬಾಡಿ ಅವ್ರು ಹೇಳಿರೋದು ಮೋಸ್ಟ್ಲಿ ಲೋಕಲ್ ಬಾಡಿ ಮತ್ತೆ ಕಾರ್ಪೊರೇಷನ್ಸ್ ಇದೆಲ್ಲ ಬರುತ್ತಲ್ಲ, ಮುಂದಿನ ಚುನಾವಣೆಗಳು ಈಗ ಅದೇ ಇರೋ ಸದ್ಯಕ್ಕೆ. ಅದನ್ನ ಅವ್ರ ನೇತೃತ್ವದಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಅದು ಗ್ಯಾರಂಟಿ, ಅದು ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತೀವಿ.
ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಆಟ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಆಗಿದೆ. ಒಂದಿಷ್ಟು ನಾಯಕರು ಮೌನ ತಂತ್ರ ಅನುಸರಿಸುತ್ತಿದ್ರೆ ಡಿಕೆ ಮಾರ್ಮಿಕ ಮಾತುಗಳಿಂದಲೇ ಎದುರಾಳಿಗಳಿಗೆ ಎಚ್ಚರಿಕೆ ಕೊಡ್ತಿರುವಂತಿದೆ. ಬ್ಯೂರೋ ರಿಪೋರ್ಟ್, TV9.